ಜೊತೆಗೆ ಹಿಂದೆ ಹಿಂದೆ ಬರ್ತೇನೆ ಅಂತ ಹೇಳಿ ಹೋದರೆ ಇನ್ನ ಬರ್ಲಿಲ್ಲ ತಗರಿ. ಏನ್ ಮಾಡಕತ್ತೀರಿ? ಮಾಡ ಎಡವಟ್ಟು ಒಂದೊಂದಲ್ಲ ನೀವು 10 ಲಕ್ಷ ರೂಪಾಯಿ ಗಟ್ಲೆ ನೀವು ಒಬ್ರಿಗೆ ಲಾಸ್ ಮಾಡ್ತೀರಿ ಅಂದ್ರೆ ಏನ್ ಹೇಳ್ಬೇಕು ನಿಮಗಂತ ನಾನು. ಆ ಪುಣ್ಯಾತ್ಮ ರೊಕ್ಕ ಕೊಟ್ಟೇ ತೀರ್ರಿ ಅಂದಿಲ್ಲ. ಅಂದಿದ್ರಂದ್ರೆ ಈ ಮನಿ ಮಾರಿ ಎಲ್ಲಿ ಹೋಗ್ಬೇಕಿತ್ತು ನಾವು ಅಂತೀನಿ ನಾನು. ಎಲ್ಲದಿರಿ? ಅಲ್ಲ ಇವ್ರು ಎಲ್ಲಿ ಹೋದ್ರು ವಾ ದೇವ್ರೆ. ಅಲ್ಲ ಹೌದು, ಬಾಗಲಾಗ ಚಪ್ಪಲು ಇಲ್ಲ. ಎಲ್ಲಿ ಹೋದ್ರು? ಓ ಹಿಂಗಾಗಿತ್ತಂತ ಏನಾರ ಹೆದ್ರಿಗಿದ್ರಕೊಂಡ್ರು ಏನು? ಏ ಗಿರ್ಜಿ, ರೇಣಕ, ನನ್ನ ಗಂಡನ ಏನಾರು ಕಂಡೇನ? ಅಯ್ಯೋ ಯವ್ವ ಕಾಣದಿರ್ಲಿ, ಕೆರಿ ಕಟ್ಟಿ ಹಿಡಿದು ಹೋದ ನಿನ್ ಗಂಡ. ಎಷ್ಟು ಚಾಲು ಉರ್ದೆ ಗೊತ್ತಾ? ಚಾಲು ಉರಿದಂದ್ರೆ ಯವ್ವ ಅಣ್ಣ ಹಂಗೆ ಮಾಡಾಕೋಬೇಡ, ಏನು ಎಲ್ಲಿ ಮನೆ ಬಿಟ್ಟು ಹೊಂಟಿ ಅಂತೇಳಿ ಸುಮ್ಮನೆ ನಾನು ಬಾಡಿನ ಹೊಂಟಿದ್ದೆ. ಆ ಅಣ್ಣ ಕರೆದು ನನ್ನ ಮಲ್ಲೇಶಣ್ಣ ಕರೆದು ನೋಡುವ ನನ್ನ ಹೆಂಡತಿಗೆ ಹೋಗ್ಬಿಟ್ಟು ಒಂದು ಈಟ್ ಹೇಳುವ ಸುದ್ದಿನ ಮತ್ತೆ ಹುಡ್ಕೊಂತ ನಿಂದ್ರದ್ ಬೇಡ, ನಾ ಏನು ಮಾಡ್ತಾ ಇದ್ದೇನೆ ಅನ್ನೋದು ಅಕ್ಕಿಗೆ ಗೊತ್ತಾಗ್ಲಿ ಅಂತಂದ. ಏನಾತಣ್ಣ, ಯಾಕೆ ಹಂಗೆ ಯಾಕೆ ಮಾಡಕತ್ತೀಯಪ್ಪ, ಏನಾಯ್ತು ಅಂತ ಕೇಳಿದೆ. ಅದಕ್ಕಿಲ್ವಾ ಹಿಂಗೆ ನನ್ನಿಂದ ಒಂದು ಸಣ್ಣ ತಪ್ಪಾಗಿಬಿಟ್ಟತಿ, ಅಲ್ಲಿ ಆಫೀಸ್ನಾಗ ಕಳ್ತನ ಆಗಿ ಅದು ವಾಚ್ಮೆನ್ ಡ್ಯೂಟಿ ನಂದ ಇತ್ತವ, ನನ್ನ ಮೈ ಮೇಲೆ ಬಂದುಬಿಟ್ಟತಿ. ಈಗ ಏನು ಮಾಡ್ಬೇಕು, ನನಗೆ ಎಲ್ಲರಿದ್ರಿಗೆ ಚಂಡ ತೆಗೆಸ್ಕೊಂಡು ಎಲ್ಲಕ್ಕೆ ಆಗ್ವಲ್ತು, ನನಗೆ ಯಾರಿದ್ರಿಗೆ ಮಾರಿ ತೋರ್ಸಕ್ಕೆ ಆಗ್ವಲ್ತು, ಅದಕ್ಕೆ ಮನೆ ಬಿಟ್ಟು ಹೊಂಟನಿ, ಒಂದು ಈಟ್ ನನ್ನ ಹೆಂಡತಿಗೆ ಹೇಳ್ಬಿಡು ಅಂತಂದ. ಅಯ್ಯೋ ಅಂದ್ಗೂಟ್ಲೆ ನಾನು ಯಪ್ಪ ದೇವ್ರೆ ನನ್ನ ಕೈಕಾಲು ನಡಗ ಬಂದು ಅಲ್ಲೇ. ಎಣ್ಣ ಹಂಗೆ ಯಾಕೆ ಮಾಡ್ತೀಯ, ಏನು ನಕಲಿ ಮಾಡಕತ್ತೀಯನ, ಕರ್ಕರ್ನ ಹೊಂಟಿ ಅಂದೆ. ಹ್ಞೂ ಅಂದ. ಎಣ್ಣ ನೀ ಮಾಡೋದು ಸರಿ ಅಲ್ಲಪ್ಪ, ಹಿಂಗೆ ಮಾಡಕೋಬೇಡ, ಯಾಕೆ ಹಿಂಗೆ ಯಾಕೆ ಮಾಡಕತ್ತೀನಿ ನೀನು, ಏನಾತ ಅಂತದ್ ನಿನಗೆ ತೀರ. ಎಣ್ಣ ಸುಮ್ಮನಿಂದ್ರೆ ಕೆರಿ ಬಂಡಿ ಮ್ಯಾಗೂ ಯಾರೂ ಇಲ್ವಾ, ಕರೆದು ಹೇಳೇನಿ ಯಾರಿಗಾರ ಗಣ ಮಕ್ಕಳಿಗೆ ಅಂದ್ರೆ ಏನು ಮಾಡಲಿ ಹೇಳಿ. ನಾನಾರ ಗಡಿಗೆ ಮತ್ತೆ ಹೊಳ್ಳಿ ಓಡ್ಕೊಂತ ಹೋದೆ ಹಿಂದಿಂದ, ಹಂಗೆ ಮಾತಾಡ್ಕೊಂತ ಹೊಂಟ ಬಿಟ್ಟನವ ಹಿಂದಿನ ಓಡ್ಕೊಂತ ಹೋದೆ. ಯಾಕೆ ಅಣ್ಣ ಹಿಂಗೆ ಯಾಕೆ ಮಾಡಕತ್ತಿ, ಬಾ ನೀನು ಹಂಗೆ ಮಾಡಾಕೋಬೇಡ ಅಂತೇಳಿ ಏನು ಕರ್ಕೊಂತನ ಹೋದ್ರು. ಕಡಿಗೆ ಅಲ್ಲೊಂದು ಇವಂದು ದ್ಯಾಮಪ್ಪಂದು ಲಾರಿ ಬಂತವ, ಹಿಂಗ ತಗಿಂದ ಲಾರಿ ಬರತ್ಲೆ ಗಡಗಡ ಅದ್ರಾಗ ಹತ್ತಿ ನಿಂದ್ರ ಬಾ ನಡಿಪ, ನೀವು ಒಂಚೂರು ಕೆಲಸ ಐತೆ ನಂದು ಏನನ್ನ ಸುಡ್ಗಾಡತ್ತಾಗ ಅವನು ಲಾರಿಯವನು ನಿಂದ್ರಿಸ್ಲಿಲ್ಲ ಬಿಡು, ಹೋಗೇ ಬಿಟ್ರು ಬಾ ಏಕ. ಅದಕ್ಕೆ ನಿನಗೆ ಹೇಳೋಣಂತ ಓಡಿ ಬಂದೆ. ಅಯ್ಯೋ ದೇವ್ರೇ, ರೇಣವ್ವ ಮುಳಿಗೆ ಹೋದ್ನೆ ಯವ್ವ, ನದಿ ತರ್ಸ್ಲಿ ಹೆಂಗಿರ್ಲಿ ಯವ್ವ ರೇಣವ್ವ, ಇದೇನಾಯ್ತು ಯವ್ವ, ನನ್ನ ಗಂಡಂದು ಯವ್ವ ಹಣೆ ಬಾರ, ಕೆಲ್ಸಕ್ಕೆ ಹೊಂಟಿದ್ದ ಅಂತ ಚಂದದ ಖುಷಿಯಾಗಿದ್ನಲ್ಲ ಯವ್ವ, ಅಲ್ಲಿ ಯಾರ ಏನ ಕಳ್ತನ ಮಾಡಿ ವಾಚ್ಮೆನ್ ಮೇಲೆ ಬಂದತೆ ಯವ್ವ, ಅದಕ್ಕೆ ಎದುರೆಲ್ಲರೂ ಆದ್ನ ಏನೋ ನನ್ನ ಗಂಡ. ಇವು ದೇವ್ರೇ, ರೇಣವ್ವ ನೀ ಗಟ್ಟಿಯಾಗಿ ಹಿಡ್ಕೋಬೇಕಿತ್ತ ಯವ್ವ, ನೀ ಹೇಳ್ಕೊಂಡು ಬರ್ಬೇಕಿತ್ತ ರೇಣವ್ವ, ಒಂದು ಹೊಡೆದಾರ. ಇದೇನ ಹಿಂಗಂತಿ? ಅಲ್ಲ ನಾವೇನು ಬೇಕಂತ ಮಾಡಿದ್ದನ ಯವ್ವ, ನಾ ಕೇಳ ಎಷ್ಟು ಹಿಂದಿಂದ ಹೋದೆ ಗೊತ್ತನ. ಎಣ್ಣ ಒಮ್ಮೆ ಮಲೇಶಣ್ಣ ನಿಂಗೆ ಮಾಡೋದು ಸರಿಯಲ್ಲ, ಬಾಯಿಲೆ ಅಂದ್ರು ಎಷ್ಟು ಓಡ್ಕೊಂತ ಹೋಲೆ ನಾನು. ಅದಕ್ಕೆ ಅರ್ಬಾಡಿಸಿ ಬಂದೆ ನಿಂಗೆ ಹೇಳೋಣ ಅಂತೇಳಿ. ಅಯ್ಯೋ ದೇವ್ರೇ, ನಾನು ಏನು ಮಾಡಲೇ ಯವ್ವ, ಈ ಟೈಮ್ನ ನನ್ನ ಗಂಡ ಹಿಂಗೆ ಬಿಟ್ಟು ಹೋಗ್ತಾನಂತ ನಾ ಅನ್ಕೊಂಡಿದ್ದಿಲ್ಲವ ಯವ್ವ. ಏನಾರ ಜೀವಕ್ಕೆ ಹೆಚ್ಚು ಕಮ್ಮಿ ಮಾಡಿ ಇಡ್ಕೊತಾನ ಏನೋ ಯವ್ವ. ಹೆದರ್ಬೇಡ, ಏನು ಮಾಡ್ಕೊಳಂಗಿಲ್ಲ ತಗೋ. ಹಂಗೆ ಜೀವಕ್ಕೆ ಹೆಚ್ಚು ಕಮ್ಮಿ ಮಾಡ್ಕೊಳವ ಆದ್ರೆ ಊರು ಬಿಟ್ಟು ಹೋಗಿರ್ತಿದ್ ನಾನು, ಇಲ್ಲ ಏನಾರ ಮಾಡ್ಕೊಂಡಿರ್ತಿದ್ದ. ಅಲ್ಲ ಮನೆಯಿಂದ ಹೋದ್ನೆ ನಿಂಗೆ ಹೇಳಿಲ್ಲನ? ಹೇಳಿದ್ರೆ ಬಿಡ್ತಿದ್ನೇನ ರೇಣವ್ವ ನಾನು. ಅಲ್ಲೇ ಅವ್ರ ಸರ್ ಬಂದಾರ ಮಾತಾಡಕ್ಕೆ, ಅದಕ್ಕೆ ಹೊಂಟಿದ್ದೀವಿ ಅವ್ರ ಮನೆಗೆ, ಶಾಂತಕ್ಕರ ಮನೆಗೆ. ಬರ್ರಿ ಅಂತ ಕರೆದು ಹೋಗೇನಿ. ಬಂದ್ ನಡೀನಿ ಮುಂದನ, ಹಿಂದಿಂದ ಬಂದ್ ನಡಿ ಅಂತಂದ್ರ ಯವ್ವ, ನಾನು ಬರ್ತಾರಂಗಾರ ಅಂತ ಮುಂದೆ ಹೋದೆ. ನೋಡಿದ್ರೆ ಹಿಂಗಾಗೈತಲ್ಲ ರೇಣವ್ವ, ನಾ ಏನು ಮಾಡ್ಲೆ ಈಗ, ಯಾರು ಕಣ್ಣು ಬಿತ್ತಂತ ಹೇಳಲೆ ಯವ್ವ ನಾನು. ಇವ್ರು ಹಿಂಗೆ ಓಡಾಗಿದ್ದು ನೋಡಿದ್ರೆ ಎಲ್ಲಿ ಬೇಕಂತ ಕಳ್ತನ ಮಾಡಿ ಓಡಾಗ್ಯಾನಂತಾರ ಏನೋ ಅವರು. ಯವ್ವ ನಾ ಏನು ಮಾಡಲಿ ಯವ್ವ, ನಾ ಯಾರಿಗೆ ಹೇಳಲೆ ಯವ್ವ, ರೇಣವ್ವ ಏನು ಮಾಡಲೆ ಈಗ? ಯೋಚನೆ ಮಾಡಿ ಕೂತ್ರೆ ಎಲ್ಲ ಕರೆಕ್ಟ್ ಆಕೈತೇನ? ಹೇಳು ಮೊದ್ಲು ಹೇಳು, ಹಿಂಗೆ ಆಗೈತೆ ಅಂತ ಹೇಳಿ ನಡಿ. ಅವರು ದೊಡ್ಡ ಮಂದಿ ಅಕ್ಕಾರ, ಯಾರಿಗಾರ ಹೇಳಿ ಹುಡುಕ್ಸ್ತಾರ. ನಡಿ ಪಟ್ನ ನಡಿ. ಹಾಂ ಹೌದು ರೇಣವ್ವ, ನೀ ಹೇಳೋದು ಬರೋಬ್ಬರಿ ಐತಿ. ತಡಿವ ನಾಂಗಾರ ಹೋಗಿ ಹೇಳಿ ಪಟ್ನ ನನ್ನ ಗಂಡ ಇಲ್ಲೇ ಎಲ್ಲಾರ ಹುಡುಕಿಸ್ತಾರೆ ರೇಣವ್ವ. ಪಾಟೀಲ್ ಅಣ್ಣರ, ಅರವಿಂದ ಏನಪ್ಪ ಮಾಡೋದು? ಅರವಿಂದ, ನೀವ್ ಮೇಲೆ ನನ್ನ ಗಂಡ ಯಾರೋ ಮನೆ ಬಿಟ್ಟು ಹೋಗ್ಬಿಟ್ಟನಪ್ಪ, ಎಲ್ಲದನಂತ ಗೊತ್ತಿಲ್ಲ. ಇಲ್ಲಿ ಓಣ್ಯಾಗ ಹೋಗ್ಬೇಕು ಹೆಣ್ಮಗಳು ರೇಣವ್ವ ಅಂತದಾಳ, ಆಕಿಗೆ ಸಿಕ್ಕ ನಾ ಮನೆ ಬಿಟ್ಟು ಹೊಟ್ಟೇನಿ. ನಂಗೆ ಅವ್ರಿದ್ರಿಗೆ ತಲೆ ಎತ್ಕೊಂಡು ನಿಲ್ಲಕ್ಕಾಗಂಗಿಲ್ಲ, ನನ್ನಿಂದ ತಪ್ಪಾಗೈತಿ. ನಾ ಕಳ್ತನಕ್ಕೆ ನನಗೇನು ಸಂಬಂಧ ಇಲ್ಲ ಅಂತ ಹೇಳಿ ಮನೆ ಬಿಟ್ಟು ಹೋಗ್ಬಿಟ್ಟನಪ್ಪ. ಎಲ್ಲದನ ಏನ್ರಿ ಗಿರ್ಜಕ್ಕರ ಹಿಂಗೆ ಹೇಳತ್ತೀರಿ? ಅಲ್ಲ ಮನೆ ಬಿಟ್ಟು ಹೋಗೋದು ಹೆಂಗ್ರಿ? ಅಲ್ಲ ನೀವೇ ನಿಮ್ಗೆ ಮುಂದೆ ಹೋಗಿ ನಾ ಬರ್ತೇನೆ ಅಂತ ಹೇಳಿಲ್ಲ ಅವ್ರು? ನನ್ನ ಕರ್ಮಕ್ಕೆ ಮುಂದೆ ಹೋಗಿ ಬರ್ತೇನೆ ಅನ್ನಪ್ಪ. ಬರ್ತಾನೆ ಬಿಡಂಗಾರ ಅಂತೇಳಿ ನಾನು ಕಾಯ್ಕೊಂತ ಇಲ್ಲಿ ಬಂದಿದ್ದೆ, ನಿನ್ನ ಜೊತೆಗೆ ನೋಡ್ತಿ ಇಲ್ಲ. ಬೇಕಾದ್ರೆ ಈಕಿನ ಲಕ್ಷ್ಮಿ ಕೇಳ. ಲಕ್ಷ್ಮಿ ಬಾರವಾ ಇಲ್ಲೋಟ. ಲಕ್ಷ್ಮಿ ನೀ ಕರೆಯಾಕೆ ಬಂದಾಗ ಏನಾತವ? ಇದು ಮಲ್ಲೇಶ್ ಕಕ್ಕ ಬಾತ್ರೂಮ್ಗೆ ಹೊಂಟೇನಿ ನಾನು, ಒಂದು 2 ನಿಮಿಷ ಮುಂದೆ ಹೋಗಿ ಬಿಟ್ಟೆ ನಾನು. ನಂಗೆ ಅರ್ಜೆಂಟ್ ಬಂದೈತಿ ಈಗ ಅಂತಂದ್ರೆ ನೀ ಬೈದಿ ಸಣ್ಣವ. ಈಗ ಐತೆ ನಿಂದ ಅಲ್ಲೇ ಬಂದಾರಂತ ಅವರು, ನಡಿ ಫಸ್ಟ್ ಅಂತೇಳಿ. ಇಲ್ಲ ನಾ ಬರ್ತೇನೆ ನಡಿ ಬಂದ ಬಿಟ್ಟು ನಡಿ, 2 ಮಿನಿಟ್ ನೀವು ಹೋಗಿ ನಿಲ್ಲದ್ರಾಗ ಬರ್ತೇನೆ ಅಂತ ಅಂದ್ರೆ ಅಷ್ಟೇ. ನಾವು ಬಂದ್ವಿ. ನೋಡ್ದೇನೆ ಪಾಟೀಲ್ ಅಣ್ಣರ, ನನ್ನ ಗಂಡ ಎಲ್ಲಿ ಜೀವಕ್ಕೆ ಏನು ಹೆಚ್ಚು ಕಮ್ಮಿ ಮಾಡ್ಕೊಂತಾನೆ ಏನು? ನಾ ಹೇಳ್ತೇನಲ್ರಿ ಅಣ್ಣರ, ನನ್ನ ಗಂಡ ಕಳ್ತಂದಾಗ ಮಾತ್ರ ಅವಂದೇನೂ ಕೈ ಮಾಡಿಲ್ರಿ ಅಣ್ಣರ. ನೀವು ಕೈ ಬಿಟ್ರೆ ಅದ್ರ ನಾವು ಇರ್ಲಾಕೋಬೇಕಾಕೈತಿ. ನನ್ನ ಗಂಡನ ಕಳ್ತನಕ್ಕೆ ಏನೂ ಕೈ ಮಾಡಿಲ್ರಿ. ನೋಡಿದ್ರೇನ್ರಿ ಅದು ಹೆದರ್ಕೊಂಡು ನಮ್ನಿ ಹೋಗ್ಯಾನವ. ಅದನ್ನ
ಗಿರ್ಜಿ ಹಂಗ ಹತ್ತು ಕರೆದು ಇದು ಮಾಡಬೇಡ ನೋಡೋಣ ತಡಿ ಆ ಪೊಲೀಸರಿಗೆ ಹೇಳಿದ್ರಾತ ಎಲ್ಲದಾರ ಅಂತ ಹುಡುಕಿಸ್ತಾರ. ನೀವು ಈ ರೀತಿ ಆತು ಹಿಂಗೆಲ್ಲ ಮಾಡಕತ್ರ ನನಗೂ ಒಂಥರ ಆಗ್ಬಿಡ್ತೈತೆ ನೋಡ್ರಿ. ತಡ್ರಿ ನಾ ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡ್ತೀನಿ. ಎಲ್ಲಿ ಹೋಗಕ್ಕೆ ಸಾಧ್ಯ ಇಲ್ಲ, ಹುಡುಕಿಸ್ತಾರೆ. ಅಲ್ಲಿ ಹೈವೇದಾಗ ಅದು ಬರೋ ಹೋಗೋ ಗಾಡಿಗಳಿಗೆ ಫೋಟೋ ಅದು ಕಳಿಸಿ ಇಂಥ ವ್ಯಕ್ತಿ ಕಾಣ್ತಾನ ನೋಡ್ರಿ ಅಂದ್ರೆ ಅವರೇ ಹುಡುಕಿಸ್ತಾರೆ. ಏನು ತಲೆ ಕೆಡಿಸ್ಕೋಬೇಡ್ರಿ. ನನಗನ್ಸೋ ಮೆಟ್ಟಿಗೆ ಮನೆ ಬಿಟ್ಟು ಹೋಗೋಷ್ಟು ಧೈರ್ಯ ಏನು ಮಾಡಲ್ಲ ಅನ್ನಿಸ್ತೈತಿ. ಇಲ್ಲಿ ನಿಮಗೆ ಗೊತ್ತಿದ್ದಂಗೆ ಅವ್ರ ರಿಲೇಷನ್ ಅವರು ಫ್ರೆಂಡ್ಸ್ ಯಾರು ಅದಾರನ್ರಿ? ರಿಲೇಷನ್ ಅಂದ್ರೆ ಅದಾರ್ರಿ, ರಿಲೇಷನ್ ಅದಾರ. ಆದ್ರೆ ಅವ್ರ ಮನೆಗೆ ಹೊಕ್ಕಾರ ಅಂತ ನನಗೆ ಅನ್ಸಂಗಿಲ್ಲ. ಆದ್ರೂ ಒಂದ್ಸಲ ಅಲ್ಲಿನೂ ವಿಚಾರಿಸ್ತೇನ್ರಿ ಅಣ್ಣಾರ. ಇನ್ನು ನಮ್ಮ ಕಡೆ ಯಾರ ಮನೆಗೂ ಹೋಗುದಿಲ್ರಿ ಇವ್ರು. ಹೋದ್ರೆ ಅವ್ರ ಕಡೆನೂ ಒಂದೆರಡು ಮನೆ ಅದಾವು. ನನಗೆ ಗೊತ್ತಿರೋ ಮಟ್ಟಿಗೆ ಹೋದ್ರೆ ಅಲ್ಲಿ ಹೋಗ್ಬೋದು, ಇಲ್ಲಾಂದ್ರೆ ಇಲ್ಲ. ನೀವು ದೇವ್ರಿ ನಾನು ಏನು ಮಾಡಲಿ, ಸುಮ್ಮನೆ ಮನೆಯಾಗಿದ್ದ ಮನುಷ್ಯಾಗ ಅಲ್ಲಿ ಕೆಲ್ಸಕ್ಕೆ ಹೋಗು ಅಂತ ಕಳಿಸ್ತೇಕಿ ನಾನೇ. ಈಗ ಇಂಥದ್ದೊಂದು ಅಕ್ಕೈತಿ ಅಂತ ನಾನು ಅಂದ್ಕೊಂಡಿದ್ದಿಲ್ಲ. ಪಾಟೀಲ್ ಅಣ್ಣಾರ, ನಿಮ್ಮ ರೊಕ್ಕ ಕೊಡೋ ಶಕ್ತಿ ನನಗಿಲ್ರಿ, ಕರೆನೂ ಇಲ್ಲ. ಆದ್ರೆ ಕಳ್ರಿ ಹೆಂಗದಾರ ಏನ ಎಲ್ಲಿ ಹೆಂಗೆ ಹುಡುಕುದಂತೇಳಿ ನನಗೆ ಗೊತ್ತಿಲ್ರಿ ಅಣ್ಣಾರ. ನನ್ನ ಗಂಡು ಮಾಡಿಲ್ಲ ಅಂತ ಮಾತ್ರ ನಾ ಹೇಳ್ತೇನ್ರಿ ಅಣ್ಣಾರ. ನಾ ಏನು ಮಾಡ್ಲಿ ಈಗ ಅಂತಕ್ಕ ಸಣ್ಣ ಮಗನ ಕಟ್ಕೊಂಡು ನಾನು ಹೆಂಗೆ ಜೀವನ ಮಾಡ್ಲೆ? ಹೆದರ್ಬೇಡ್ಲ ಗಿರ್ಜಿ, ನಾವಿಲ್ಲನ ಸುಮ್ಮನಿರು ಒಟ್ಟೆ. ಗಿರ್ಜಿ ಸಮಾಧಾನ ಮಾಡ್ಕೋ, ಏನಾಗಲ್ಲ, ಸಮಾಧಾನ ಮಾಡ್ಕೋ. ದೇವ್ರ ಅದಾನ, ಏನೂ ಆಗುದಿಲ್ಲ. ನಿನ್ನ ಗಂಡ ಅದ್ರಕಿಲ್ಲ ಎಲ್ಲಿ ಹೋಗಿರಲ್ಲ, ಹೆದರ್ಕೊಂಡು ಏನ್ರ ಅಂತಾರನ ಜಗಳ ಮಾಡ್ತಾರನ ಅಂತೇಳಿ ಹೋಗ್ಯಾನ ಅವ. ನನಗೆ ಗೊತ್ತಾತು. ಬರ್ತಾನೆ ಒಂದು 4 ದಿನ, ಇದೆಲ್ಲ ಸ್ವಲ್ಪ ತಣ್ಣಗಾಲಿ ಬರ್ತಾನೆ. ಬೇಕಾರೆ ನೋಡಿ ನೀನು ಹಂಗೆ ನಿಮ್ಮನ್ನು ಬಿಟ್ಟಿರೋ ಶಕ್ತಿ ಅವಂಗೈತೇನ್ಲೆ? ಹೆಂಡತಿ ಮಕ್ಕಳು ಅನ್ನೋದಿರಲ್ಲ, ಬರ್ತಾನೆ ತಗೋ, ಎಲ್ಲಿ ಹೋಗೋದಿಲ್ಲ. ಯಾಕೆ ಅಷ್ಟೊಂದು ಬೇಜಾರು ಮಾಡ್ಕೊಳಕತ್ತಿ? ಬರ್ತಾನೆ, ಹೆದರ್ಬೇಡ. ಪಾಟೀಲ್ ಅಣ್ಣಾರ ಏನು ಮಾಡಿದ್ರಿ ಈಗ? ಏನು ಮಾಡೋದ್ರಿ? ಇದ್ದಿದ್ರೆ ಏನಾರ ಮಾತಾಡ್ಬೋದಿತ್ತು, ಹಂಗಲ್ಲ ಹಿಂಗಂತ ಏನಾರ ಹೇಳ್ಬೋದಿತ್ತು, ಕೇಳ್ಬೋದಿತ್ತು. ಆದರೆ ಈ ಮನುಷ್ಯ ಹಿಂಗೆ ಬಿಟ್ಕೊಟ್ಟು ಹೋಗಿ ಭಾಳ ದೊಡ್ಡ ತಪ್ಪಾತ್ರಿ. ಇದು ಇರ್ಬೇಕಿತ್ರಿ. ಯಾಕಂದ್ರೆ ಮನುಷ್ಯ ಇದ್ದು ಮಾತಾಡಿ ಎದುರಿಸ್ಬೇಕು, ಏನೇ ಆಗಲಿ. ಈ ರೀತಿ ತಲೆ ತಪ್ಪಿಸ್ಕೊಂಡು ಓಡೋಗೋದ್ರಿಂದ ಏನಕ್ಕೈತಿ ಅಂದ್ರೆ ಇನ್ನಿದ್ದರಿಗೆ ಇವರೇ ಮಾಡ್ಯಾರ ಅಂತ ಅನ್ಮನ್ ಬರ್ತೈತೆ, ಅದು ಸಜಿಕ್. ಗೊತ್ತೇನ್ರಿ? ಆದಷ್ಟು ನಾವು ಎಲ್ಲದನ್ನು ಫೇಸ್ ಟು ಫೇಸ್ ನಾವು ಇದು ಮಾಡೋದು ಒಳ್ಳೇದು. ಏನು ಮಾಡಿದ್ರಿ ಅಣ್ಣಾರ ಈಗ? ಲಾರಿ ಹತ್ಕೊಂಡು ಹೋಗ್ಯಾರಂತ, ಬಸ್ನ್ಯಾರ ಆದ್ರೆ ಕೇಳ್ಬೋದಿತ್ತು. ಟೆನ್ಷನ್ ತೊಗೊಬೇಡ್ರಿ, ಇಲ್ಲಿ ಹೇಳಂತಡ್ರಿ, ಹೇಳೋಣ. ಎಲ್ಲ ಚೆಕ್ ಪೋಸ್ಟ್ನಾಗೂ ಗಾಡಿಗಳು ಸ್ವಲ್ಪ ನೋಡಿ ಬಿಡ್ರಿ ಅಂತಂದ್ರೆ ಫೋಟೋ ಕಳಿಸಿದ್ರೆ ನೋಡಿ ಬಿಡ್ತಾರ. ಎಲ್ಲಿ ಹೋಗೋದಿಲ್ಲ, ಸಿಗ್ತಾರೆ. ತಲೆ ಕೆಡಿಸ್ಕೋಬೇಡ್ರಿ. ಸಿಗ್ತಾರ, ತಲೆ ಕೆಡಿಸ್ಕೋಬೇಡ ಅಂತಿಪ್ಪ. ನಾ ಏನು ಮಾಡಲಿ? ಏನಾರ ಮಾಡಿ ಹಿಡ್ಕೊಂಡ್ರೆ ಮಾತ್ರ ನಾ ಬದುಕಿರಲ್ಲಪ್ಪ. ಅಣ್ಣಾರ, ನಿಮಗೆ ಭಾಳ ಲಾಸ್ ಆಗೈತೆ ನಮ್ಮಿಂದ. ದಯವಿಟ್ಟು ನಮಗೆ ಕ್ಷಮಿಸಿಬಿಡ್ರಿ ಅಣ್ಣಾರ. ಈಗ ಮಾತ್ರ ನನ್ನ ಕೈ ಬಿಡಬೇಡ್ರಿ. ಆಯ್ತಮ್ಮ, ಆಯ್ತು. ಸರಿ, ನಾನು ಬರ್ತೀನಿ. ನಾನು ಹೇಳ್ತೀನಿ ತಗೋರಿ, ಹುಡುಕಿಸ್ತೇನೆ. ಈಗ ಏನು ಮಾಡೋದಮ್ಮ, ಕಳ್ರದ್ದು ಒಂದು ಸ್ವಲ್ಪ ಏನಾರ ಗುರ್ತು ಹೇಳ್ತಾರನ ಅಂದ್ರೆ ಮತ್ತೆ ಇವರೇ ಓಡೋಗ್ಬಿಟ್ಟಾರ ಅಂತಿ. ಏನು ಮಾಡೋದು ನೋಡಂತಡೇಮ್ಮ. ಸರಿ, ನಾ ಏನು ಬರ್ತೀನಿ ತಗೋರಿ. ನಂದು ಸುಮಾರು ಕೆಲಸದ ಮನ್ಯಾಗೂ ಹೇಳಿಲ್ಲ ನಾನು, ಅದಕ್ಕೆ ಬರ್ತೀನಿ ತಗೋರಿ. ಅಣ್ಣಾರ, ಇಲ್ಲಿ ಮಠ ಬಂದು ಹಂಗ ಹೊಂಟ್ರಲ್ಲ, ತಾಡ್ರಿ ಒಂದು ಈಟು ಊಟನಾರ ಮಾಡ್ಕೊಂಡೋರಿ. ಇಲ್ಲಮ್ಮ, ಲೇಟ್ ಆಕೈತಿ. ನಮ್ಮ ಪಾರ್ವತಿ ಕಾಯ್ತಿರ್ತಾಳೆ ಮನ್ಯಾಗ, ಅದಕ್ಕೆ ಬರ್ತೀನಿ ತಗೋ. ಇನ್ನೊಂದ್ಸಲ ಬರ್ತೇನಮ್ಮ, ಬರ್ತೀನಿ. ಪುರ್ಸತ್ ಮಾಡ್ಕೊಂಡು ಬರ್ತೀನಿ. ಸ್ವಲ್ಪ ಟೆನ್ಷನ್ ಆಗಿದ್ದೀನಿ. ಈಗ ನನಗೂ ನಿಂತು ಮಾತಾಡುವಷ್ಟು ಇದು ಇಲ್ಲ, ಬೇಜಾರಾಗೈತಿ. ಅದಕ್ಕೆ ಪಾರ್ವತಿನೂ ವಿಚಾರಿಸೀನಿ, ಆರಾಮದಾಳ. ಸರಿ, ನಾ ಬರ್ತೀನಿ ತಗೋರಮ್ಮ. ನೀನು ನಾಳೆ ಬಂದ್ಬಿಡು. ಆಯ್ತಪ್ಪ. ಬರ್ತೀನಮ್ಮ ಲಕ್ಷ್ಮಿ, ಬರ್ತೀನಿ. ಚೆನ್ನಾಗಿ ಓದು, ಒಳ್ಳೆ ಹೆಸರು ಗಳಿಸ್ಬೇಕು. ನಿಂದು ಏನು ಗುರಿ ಐತಲ್ಲ ಆ ಡೆಸ್ಟಿನೇಷನ್ ನೀ ರೀಚ್ ಆಗ್ಬೇಕು. ಹ್ಞೂ ರೀ ಅಂಕಲ್. ಸರಿ ಗೌಡ್ರೆ, ಅಮ್ಮ ಬರ್ತೀನಮ್ಮ, ಹೋಗಿ ಬರ್ತೀನಿ. ಹ್ಞೂ ರೀ ಅಣ್ಣಾರ ನಮ್ಮನ್ನು ಕ್ಷಮಿಸ್ಬಿಡ್ರಿ. ಒಂದು ರೀತಿ ಹೇಳ್ಬೇಕಂದ್ರೆ ಪಾಪ ನೀವು ಬೇರೆ ಯಾರಿಗಾರ ಕೆಲಸ ಕೊಡ್ತಿದ್ರಿ. ನಾವು ನಮ್ಮ ಕಡೆ ಹಿಂಗೆ ಅದಾರ ಒಂಚೂರು ಕೆಲಸ ಕೊಡ್ರಿ ಅಂತ ಹೇಳಿ ಕೆಲಸ ನಿಮ್ಮ ಹತ್ರ ಬಂದು ಕೇಳಿದ್ದಕ್ಕೆ ಪಾಪ ನಾವು ಕೇಳೇವಿ. ಈಗ ಅದಕ್ಕೆ ನೀವು ಕೊಟ್ರಿ. ಆದರೆ ಈ ಮನುಷ್ಯನಿಂದ ನಿಮಗೆ ಇಷ್ಟೆಲ್ಲ ತೊಂದರೆ ಆಕತಿ ಅಂತ ನನಗೂ ಗೊತ್ತಿದ್ದಿಲ್ಲ ರೀ. ಅದಕ್ಕೆ ಅಂತಾರೆ ದೊಡ್ಡವ್ರು ತಿಳಿದವ್ರು, ವ್ಯವಹಾರನ ಬೇರೆ, ಗೆಳತನ ಸಂಬಂಧ ಇವೇ ಬೇರೆ ಅಂತೇಳಿ ನಾವು ಅರ್ಥ ಮಾಡ್ಕೊಲಿಲ್ಲ ರೀ. ಕ್ಷಮಿಸ್ಬಿಡ್ರಿ ಅಣ್ಣಾರ. ಇಲ್ಲ ನಡೀತೈತಿ ಬಿಡ್ರಿ. ಮತ್ತೆ ಏನು ಮಾಡೋದು, ಈಗ ಆಗೈತಿ. ನಮಗೆ ಭಾಳ ಅಂದ್ರೆ ಭಾಳ ಲಾಸ್ ಆಗೈತಿ. ಈ ಮನುಷ್ಯ ಹಿಂಗೆ ಮಾಡ್ಬಿಟ್ನಲ್ಲ ಅಂತ ಬೇಜಾರೂ ಆಗೈತಿ. ಆದ್ರೆ ಏನು ಮಾಡೋಕ್ಕತ್ತೆ ಹೇಳ್ರಿ. ಈಗ ರೊಕ್ಕ ಕೊಟ್ಟೈತೀರಂದ್ರೆ ಅವ್ರ ಹತ್ರ ಕೊಡೋಕೆ ದುಡ್ಡಿಲ್ಲ. ಹಂಗಂತ ನನಗೆ ಬಡತನ ನೋಡಿ ಬಂದವ ನಾನು. ಒಬ್ರ ಜೀವ ಅವ್ರಿಗೆ ಹಿಂಸೆ ಕೊಡೋಕೆ ನಂಗೆ ಇಷ್ಟ ಆಗಂಗಿಲ್ಲ. ಇರಲಿ, ಮತ್ತೆ ನಾನೇ ಅನ್ಭವಿಸ್ಬೇಕು, ಏನು ಮಾಡೋಕ್ಕಾಗಲ್ಲ. ಸರಿ, ಬರ್ತೇನೆ ತಗೋರಿ. ಶಾಂತಕ, ದೇವ್ರಂತ ಮನುಷ್ಯ. ದುಡ್ಡು ಬೇರೆ ಯಾರಾದ್ರೂ ಕೊಟ್ಟೇ ತೀರ್ರಿ, ಅದೇನು ಮಾಡ್ತೀರಿ ನಮ್ಗೆ ಗೊತ್ತಿಲ್ಲ. 10 ಲಕ್ಷ ರೂಪಾಯಿ ಲಾಸ್ ಆಗೈತಿ ಅಂತೇಳಿ ಜಗಳಕ್ಕೆ ನಿಂದಿರ್ತಿದ್ರು. ಪಾಪ ಬಂಗಾರದಂತ ಮನುಷ್ಯ 1 ರೂಪಾಯಿ ಕೇಳಲಿಲ್ಲ ಶಾಂತಕ. ಮತ್ತು ಸಾಲದ ಕುಡ್ಕಿಸ್ಕೊಡ್ತೀನಿ ಅಂತ ಹೇಳಾರ. ಪಾಪ ಇಂಥ ಮನುಷ್ಯಾಗ ನಮ್ಮಿಂದ ಒಂದು ತೊಂದರೆ ಆಗಿಬಿಡ್ತಲ್ಲ ಶಾಂತಕ. ಏನು ಮಾಡ್ತಿ ನೋಡು, ಈ ಕುಡುಕ್ ಗಂಡನ ಕಟ್ಕೊಂಡ ಏನು ಮಾಡ್ತಿ ನೋಡು. ಒಂಥರ ಭಾಳ ಬೇಜಾರಾಗಕತ್ತೈತೆ ಶಾಂತಕ. ನನ್ನ ಗಂಡನು ಎಲ್ಲಿ ಹೋದ್ನ ಯವ್ವ, ನನಗೆ ಅದೇ ಚಿಂತೆ ಹಚ್ಚಿಬಿಟ್ಟತಿ.
ಹೆದರ್ಬೇಡ ಎಲ್ಲಿ ಹೋಗಿರ್ತಾನೆ ಅದು ಹೆಂಗೆ ನಿನ್ನ ಮಗನ ಬಿಟ್ಬಿಟ್ಟಿರ್ತಾರೆ ಸಿಗ್ತಾರೆ ಸುಮ್ಮನೆ ಎಲ್ಲಿ ಹೋಗೋದಿಲ್ಲ ನೋಡೋಣ ನೋಡೋಣ ಏನು ಮಾಡೋದವ